ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷಗಳ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಕಾವೇರಿ ಸಂಬಂಧ ಚರ್ಚೆಗೆ ವಿಧಾನಸೌಧದಲ್ಲಿ ಸರ್ವಪಕ್ಷಗಳ ಮೀಟಿಂಗ್ ಆಗುತ್ತೆ. ಆಗಸ್ಟ್ 2ನೇ ತಾರೀಕು ಈ ಮೀಟಿಂಗ್ ನಡೆಯಲಿರೋದು. ವಿಧಾನಸೌಧದಲ್ಲಿ ಎಲ್ಲಾ ಪಾರ್ಟಿಯವರು ಸಭೆಯನ್ನ ಸೇರುವಂತ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿರೋದು. ಇತ್ತ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಯ ಜೊತೆಯಲ್ಲಿ ಮೀಟಿಂಗ್ ಇರುತ್ತೆ. ಆಗಸ್ಟ್ 2ರಂದು ಎಲ್ಲ ಪಕ್ಷಗಳ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಕಾವೇರಿ ನೀರಿನ ಸಮಸ್ಯೆ, ಸಂಕಷ್ಟ ಸೂತ್ರದ ಬಗ್ಗೆ ಚಿಂತನ ಮಂಥನ ಇರುತ್ತೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳಿದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡುವ ಸೂಚನೆಯನ್ನ ಗಮನಿಸಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆಯಲ್ಲಿ ಮೀಟಿಂಗ್ ಇದೆ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಎಲ್ಲಾ ಪಕ್ಷದ ಶಾಸಕರು ಮೀಟಿಂಗ್ಗೆ ಬರುವಂತೆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅದಾದ ಬಳಿಕ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ, ರಾಜ್ಯದ ಶಾಸಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ, ಇಲ್ಲಿ ಒಂದೇ ಪಾರ್ಟಿಯವರು ಇರೋದಿಲ್ಲ, ಎಲ್ಲ ಪಾರ್ಟಿಯವರು ಇರ್ತಾರೆ. ಕಾಂಗ್ರೆಸ್ ಅವರು ಇರ್ತಾರೆ, ಬಿಜೆಪಿಯವರು ಇರ್ತಾರೆ, JDSನವರು ಇರ್ತಾರೆ. ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಮೀಟಿಂಗ್ನಲ್ಲಿ ಅಂತ ಹೇಳಿದ್ರೆ ವಿಜಯ್ ಜೊತೆ ಏನು ಸಭೆ ಆಗುತ್ತೆ ಆಗಸ್ಟ್ 3ನೇ ತಾರೀಕು, ಆ ಸಭೆಯಲ್ಲೂ ಈ ಒಂದು ಮೀಟಿಂಗ್ನಲ್ಲಿ ಆದಂಥ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಾದು ನೋಡಬೇಕಾಗುತ್ತೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು. ಹಾಗೆಯೇ ಈ ಸರ್ವಪಕ್ಷಗಳ ಸಭೆಗೆ ವಿಪಕ್ಷಗಳು ಹೇಗೆ ಸ್ಪಂದಿಸ್ತೇವೆ ಕಾದು ನೋಡಬೇಕಿದೆ.